ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಲೈವ್ ಕಾಮರ್ಸ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಇಂಟ್ರೊಡಕ್ಷನ್ ಟು ನ್ಯೂ ಟೈಪ್ಸ್ ಆಫ್ ಇಂಡಸ್ಟ್ರೀಸ್, ಹೊಸ ತರಹದ ಉದ್ಯಮಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದೇ ರೀತಿಯಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಮೀನಿಂಗ್ ಮತ್ತು ಡೆಫಿನೇಷನ್ಗಳನ್ನು ಸ್ಟಡಿ ಮಾಡಿದ್ವಿ. ಓಕೆ, ಇವತ್ತಿನ ಒಂದು ಕ್ಲಾಸಲ್ಲಿ ಏನು ಮಾಡೋಣ, ಕ್ಲಾಸಿಫಿಕೇಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ನಾವು ಯಾವ ರೀತಿ ವಿಭಾಗ ಮಾಡ್ಬೋದು ಅನ್ನೋದನ್ನು ಸ್ಟಡಿ ಮಾಡೋಣ. ಓಕೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ನಾವು ಏನು ಮಾಡ್ತೀವಿ, 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಟ್ರೆಡಿಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ modern small scale industries. In tradition, we again divided as khadi industries, handlooms, coir industry, sericulture, cottage and artisans, and last one is handicrafts. In modern, power looms, manufacturing industries, export oriented, ancillary industries, tiny industries, and last one is service ಓರಿಯೆಂಟೆಡ್ ಯೂನಿಟ್ಸ್. ಈ ರೀತಿಯಾಗಿ ನಾವು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ಡಿವೈಡ್ ಮಾಡ್ತೀವಿ. ಓಕೆ, ಹಾಗಾದರೆ ನಾವೇನು ಮಾಡೋಣ ಇವತ್ತಿನ ಕ್ಲಾಸಲ್ಲಿ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕ್ಲಾಸಿಫಿಕೇಷನಲ್ಲಿ ವಿಭಾಗಗಳಲ್ಲಿ ಟ್ರೆಡಿಷನಲ್ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡೋಣ. ಟ್ರೆಡಿಷನಲ್ ಇಂಡಸ್ಟ್ರೀಸ್, ಸಾಂಪ್ರದಾಯಿಕ ಕೈಗಾರಿಕೆಗಳು ಅಂತ ಹೇಳ್ಬೋದು. ಏನು ಸಾಂಪ್ರದಾಯಿಕ ಕೈಗಾರಿಕೆಗಳು ಅಂದರೆ, ಯಾವ ಕೈಗಾರಿಕೆಗಳು ತನ್ನ ತಂದೆ ತಾಯಿಗಳಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಿರ್ತೇವೆ, ಬಳುವಳಿಯಾಗಿ ಬಂದಿರ್ತೀವೋ ಅಂಥ ಕೈಗಾರಿಕೆಗಾಗಿ ನಾವು ಸಾಂಪ್ರದಾಯಿಕ ಕೈಗಾರಿಕೆಗಳು, ಟ್ರೆಡಿಷನಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಇವು ತುಂಬಾ ಹಳೆಯ ಕೈಗಾರಿಕೆಗಳಾಗಿರ್ತವೆ. ಅದೇ ರೀತಿಯಾಗಿ ಕಡಿಮೆ ಬಂಡವಾಳವನ್ನು ಬಯಸುತ್ತವೆ. ಒಬ್ಬ ತಂದೆ ತಾಯಿ ಏನು ಮಾಡ್ಕೊಂಡು ಬಂದಿರ್ತಾರೆ, ತನ್ನ ಮಗನು ಅದೇ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಇಂಥ ಒಂದು ಬಿಸ್ನೆಸ್ಗೆ ನಾವೆಂತ ಕರಿತೀವಿ, ಸಾಂಪ್ರದಾಯಿಕ ಕೈಗಾರಿಕೆ, ಟ್ರೆಡಿಷನಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಟ್ರೆಡಿಷನಲ್ ಇಂಡಸ್ಟ್ರಿಗಳಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಗಳು ಯಾವುವು, ಈ ಒಂದು ಸಾಂಪ್ರದಾಯಿಕ ಕೈಗಾರಿಕೆಗಳಲ್ಲಿ ಯಾವ ರೀತಿ ಒಂದು ಕೈಗಾರಿಕೆಗಳನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ಸ್ಟಡಿ ಮಾಡೋಣ. ಮೊದಲನೇದಾಗಿ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್, ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆಗಳು ಅಂತ ನಾವು ಹೇಳ್ಬೋದು. ಏನು ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆ ಅಂದರೆ, ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಭಾರತ ಹಳ್ಳಿಗಳ ನಾಡು, ಹಳ್ಳಿಗಳ ಅಭಿವೃದ್ಧಿ ಭಾರತದ ಏಳಿಗೆ. ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆಗಳಲ್ಲಿ 96ಕ್ಕಿಂತಲೂ ಅಧಿಕ ಕೈಗಾರಿಕೆಗಳು ಬರುತ್ತೆ. ಓಕೆ, ಖಾದಿ ಅರಳಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅಗರಬತ್ತಿ ಆಗಿರ್ಬೋದು, ಶ್ರೀಗಂಧ ಉತ್ಪನ್ನಗಳಾಗಿರ್ಬೋದು, ಜೇನುತುಪ್ಪ ಇತ್ಯಾದಿ ಪ್ರಮುಖಗಳು ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿಯಲ್ಲಿ ಬರುತ್ತಂಥ ಉದಾಹರಣೆಗಳಾಗಿವೆ. ಮಹಾತ್ಮ ಗಾಂಧಿಯವರು ಇಂಥ ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆಗಳನ್ನು ಪ್ರಮುಖವಾಗಿ ಬೆಂಬಲಿಸ್ತಾರೆ. ಇವುಗಳ ಬೆಳವಣಿಗೆಯೇ ರಾಷ್ಟ್ರದ ಬೆಳವಣಿಗೆ ಅಂತವರು ಹೇಳ್ತಾರೆ. ಓಕೆ, ಸೊ ಈ ಖಾದಿ ಮತ್ತು ಗ್ರಾಮೋದ್ಯೋಗದಲ್ಲಿ ಏನಾಗುತ್ತೆ, ಒಬ್ಬ ತಂದೆ ತಾಯಿಯವರು ನಡ್ಸ್ಕೊಂಡು ಬಂದಂಥ ಕೈಗಾರಿಕೆಗಳನ್ನು, ನೇಯ್ಗೆ ಕೈಗಾರಿಕೆಗಳಾಗಿರ್ಬೋದು ಅಥವಾ ಬಟ್ಟೆ ತಯಾರಿಕೆ, ಎಣ್ಣೆ ತಯಾರಿಕೆ, ಈ ರೀತಿ ಕೈಗಾರಿಕೆಗಳನ್ನು ಅವ್ರ ಮಕ್ಕಳು ಕೂಡ ನಡ್ಸ್ಕೊಂಡು ಹೋಗೋದಕ್ಕೆ ನಾವೇನಂತ ಕರಿತೀವಿ, ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆಗಳು, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇದು ಕೂಡ ಕಡಿಮೆ ಬಂಡವಾಳವನ್ನು ಹೊಂದಿರತಕ್ಕಂಥ ಒಂದು ಬಿಸ್ನೆಸ್. ಇದು ಸಾಂಪ್ರದಾಯಿಕ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಒಂದು ವಿಧ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಒನ್ ಹ್ಯಾಂಡ್ಲೂಮ್ಸ್, ಕೈಮಗ್ಗಗಳು ಅಂತ ನಾವು ಕರಿತೀವಿ. ಏನು ಕೈಮಗ್ಗಗಳಂದರೆ, ಕೈಗಳಿಂದ ಬಟ್ಟೆಗಳನ್ನು ರೆಡಿ ಮಾಡೋ ಒಂದು ವ್ಯವಸ್ಥೆಗೆ ಹ್ಯಾಂಡ್ಲೂಮ್ಸ್ ಅಥವಾ ಕೈಮಗ್ಗಗಳು ಅಂತ ಕರಿತೀವಿ. ಮನುಷ್ಯನ ಜೀವನಕ್ಕೆ ಬಟ್ಟೆ ಒಂದು ಅವಶ್ಯಕ ವಸ್ತು. ಸೊ ಕೈಮಗ್ಗಗಳಲ್ಲಿ ನಾವೇನು ಮಾಡ್ಬೋದು, ಸೀರೆ ಆಗ್ಬೋದು, ಧೋತಿ ಆಗಿರ್ಬೋದು, ಟವಲ್ಸ್ ಆಗಿರ್ಬೋದು, ಬೆಡ್ಶೀಟ್ ಎಕ್ಸೆಟ್ರಾ ಇತ್ಯಾದಿಗಳನ್ನ ನಾವು ಇಲ್ಲಿ ತಯಾರಿಸ್ತೀವಿ. ಇದು ಕೂಡ ಕಡಿಮೆ ಬಂಡವಾಳವನ್ನು ಬಯಸ್ತಕ್ಕಂಥ ಒಂದು ಟ್ರೆಡಿಷನಲ್ ಇಂಡಸ್ಟ್ರಿ. ಏಕೆಂದರೆ ಇವು ಶ್ರಮ ಆಧಾರಿತ ಕೈಗಾರಿಕೆಗಳಾಗಿವೆ. ಇಲ್ಲಿ ಮನುಷ್ಯನ ಶ್ರಮ ಅವಶ್ಯಕವಾಗಿ ಬೇಕು. ಇಲ್ಲಿ ಮಷಿನರಿಗಳ ಕೆಲಸ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು. ಕೈಮಗ್ಗಗಳನ್ನು ಏನು ಮಾಡ್ತಾರೆ ಜನರು, ಸಾಮಾನ್ಯವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಂಡು ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ಹೇಳ್ಬೋದು. ಆದರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಅಂದರೆ, ಎಲ್ಲರೂ ಪವರ್ ಲೂಮ್ಸ್ ಅಥವಾ ಮಷಿನರಿಗಳ ಆಧಾರದ ಮೇಲೆ ಬಟ್ಟೆಗಳನ್ನ ನೇಯೋದ್ರಿಂದ ಇಂಥ ಒಂದು ಕೈಗಾರಿಕೆಗಳು ಲಾಸಲ್ಲಿದ್ದಾವೆ, ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೋಸ್ಕರ ಸರ್ಕಾರವು ಕೂಡ ಇಂಥ ಜನರಿಗೆ
ತುಂಬ ಇನ್ಸೆಂಟಿವ್ ಮತ್ತು ಡಿಸ್ಕೌಂಟ್ಗಳನ್ನು ಕೊಡೋ ಮುಖಾಂತರ, ಸಬ್ಸಿಡಿಗಳನ್ನು ಕೊಡೋ ಮುಖಾಂತರ ಅವರ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ಹ್ಯಾಂಡ್ಲೂಮ್ಸ್ ಕೈಮಗ್ಗಗಳು ಕೂಡ ಒಂದು ಸಾಂಪ್ರದಾಯಿಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಸಣ್ಣ ಕೈಗಾರಿಕೆಗಳು ಅಂತ ಹೇಳಬಹುದು. ನೆಕ್ಸ್ಟ್ ಒನ್ ಕೋಯರ್ ಇಂಡಸ್ಟ್ರೀಸ್ ಅಂದರೆ ತೆಂಗಿನ ನಾರಿನ ಇಂಡಸ್ಟ್ರಿಗಳು. ಪ್ರಾಚೀನ ಭಾರತದಲ್ಲಿ ಜನರು ತೆಂಗಿನ ಮರವನ್ನು ಏನಂತ ಕರಿತಿದ್ರು, ಕಲ್ಪವೃಕ್ಷ ಅಂತ ಕರೀತಾರೆ. ಸೊ ಈ ಕಲ್ಪವೃಕ್ಷ ಕೇಳಿದ್ದನ್ನು ಕೊಡೋ ಮರ ಅಂತ ಅರ್ಥ ಕೊಡುತ್ತೆ. ತೆಂಗಿನ ಮರದ ಕಾಯಿಂದಾಗಿರ್ಬೋದು, ಟೊಂಗೆಯಿಂದಾಗಿರ್ಬೋದು, ಅಥವಾ ಅದರ ಬರ್ತಕ್ಕಂಥ ಒಂದು ರೆಂಬೆ ಕೊಂಬೆಗಳಿಂದ ಅನೇಕ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ. ಈ ಕೈಗಾರಿಕೆಗಳು ನಾವೇನು ಮಾಡ್ತೀವಿ, ಕೋರ್ ಇಂಡಸ್ಟ್ರಿಯಲ್ಲಿ ಚಾಪೆ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಹಾಸಿಗೆಗಳಾಗಿರ್ಬೋದು, ದಿಂಬು, ಸೋಫ ಅಥವಾ ವಾಹನದ ಸೀಟ್ಗಳಲ್ಲೂ ಕೂಡ ನಾವು ಇವುಗಳನ್ನ, ಅದೇ ರೀತಿ ಹಗ್ಗ ತಯಾರಿಕೆಯಲ್ಲೂ ಕೂಡ ಈ ಒಂದು ತೆಂಗಿನ ಮರದ ಒಂದು ಅಂಶಗಳನ್ನು ಬಳಸ್ತೀವಿ. ಇದು ಹೆಚ್ಚಾಗಿ ಭಾರತದ ಕರಾವಳಿ, ಮಲೆನಾಡು ಪ್ರದೇಶಗಳಲ್ಲಿ ನಮಗೆ ಕಾಣಲು ಸಿಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ಕೋರ್ ಇಂಡಸ್ಟ್ರೀಸ್ ಅಂದರೆ ತೆಂಗಿನ ನಾರು ಕೈಗಾರಿಕೆಗಳು ಕೂಡ ಒಂದು ಟ್ರೆಡಿಷ್ನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಸೆರಿಕಲ್ಚರ್, ರೇಷ್ಮೆ ವ್ಯವಸಾಯ. ಇದು ಕೂಡ ಒಂದು ಕೃಷಿ ಆಧಾರಿತ ಕೈಗಾರಿಕೆ ಆಗಿದೆ. ಇಲ್ಲೇನಾಗುತ್ತೆ, ರೇಷ್ಮೆ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿ ಚೀನಾದ ನಂತರ 2ನೇ ಸ್ಥಾನವನ್ನು ಹೊಂದಿದೆ. ನಮ್ಮ ಭಾರತ ಏನಾಗುತ್ತೆ, ಈ ರೇಷ್ಮೆ ಉತ್ಪಾದನೆಯಲ್ಲಿ, ಸೆರಿಕಲ್ಚರ್ ಉತ್ಪಾದನೆಯಲ್ಲಿ ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಭಾರತವು ಅನೇಕ ತರಹದ ರೇಷ್ಮೆಗಳನ್ನು ತಯಾರಿಸುತ್ತದೆ. ರೇಷ್ಮೆ ಕೈಗಾರಿಕೆಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅಪಾರ ಪ್ರಮಾಣದ ಉದ್ಯೋಗವನ್ನು ಒದಗಿಸುತ್ತವೆ. ಅಲ್ಲಿ ಇದು ಅಗ್ರಿಕಲ್ಚರ್ ಆಗಿರೋದ್ರಿಂದ ಅಗ್ರಿಕಲ್ಚರಲ್ಲೂ ಕೂಡ ಜನರಿಗೆ ಉದ್ಯೋಗ ಸಿಗುತ್ತೆ. ಅದೇ ರೀತಿಯಾಗಿ ರೇಷ್ಮೆ ಕೈಗಾರಿಕೆಯಲ್ಲೂ ಕೂಡ ಉದ್ಯೋಗ ಸಿಗುತ್ತೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅದೇ ರೀತಿ ಅಸ್ಸಾಂಗಳಲ್ಲಿ ರೇಷ್ಮೆ ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಈ ಕೈಗಾರಿಕೆಗಳು ಅಪಾರ ಪ್ರಮಾಣದ ರಫ್ತನ್ನು ಮಾಡುತ್ತೆ. ಇದರಿಂದಾಗಿ ನಮ್ಮ ದೇಶಕ್ಕೆ ವಿದೇಶಿ ವಿನಿಮಯ ಕೂಡ ಬರುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು ಕಾರಣಕ್ಕಾಗಿ ಏನು ಮಾಡುತ್ತೆ, ಕೇಂದ್ರ ಸರ್ಕಾರವು ರೇಷ್ಮೆ ಮಂಡಳಿ ಮತ್ತು ರಾಜ್ಯ ಸರ್ಕಾರ ರೇಷ್ಮೆ ಇಲಾಖೆಗಳನ್ನು ಪ್ರಾರಂಭಿಸಿ ರೇಷ್ಮೆ ವ್ಯವಸಾಯ ಮತ್ತು ರೇಷ್ಮೆ ಕೈಗಾರಿಕೆಗಳನ್ನು ತೆರೆದು ಪ್ರೋತ್ಸಾಹಿಸ್ತಿದೆ. ಸೊ ಈ ಸೆರಿಕಲ್ಚರಿಂದ ನಮಗೆ ತುಂಬಾ ಆದಾಯ ಇದೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಸಾಂಪ್ರದಾಯಿಕ ಸಣ್ಣ ಕೈಗಾರಿಕೆ. ಓಕೆ, ನೆಕ್ಸ್ಟ್ ಒನ್ ಕಾಟೇಜ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್. ಇದನ್ನು ಕನ್ನಡದಲ್ಲಿ ಅಂತ ಕರಿತೀವಿ ಕುಟೀರ ಮತ್ತು ಕರಕುಶಲ ವಸ್ತುಗಳು. ಕಾಟೇಜ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ವಸ್ತುಗಳು. ಏನು ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ, ಕುಟೀರ ಕೈಗಾರಿಕೆಗಳು ಸರಳವಾದ ಕಟ್ಟೆಗಳಲ್ಲಿ ಅನೇಕ ಥರದ ಕಲಾತ್ಮಕ ವಸ್ತುಗಳನ್ನು ತಯಾರಿಸುತ್ತವೆ. ಈ ಕೈಗಾರಿಕೆಯಲ್ಲಿ ಶ್ರಮವೇ ಇಂಪಾರ್ಟೆಂಟ್. ಇಲ್ಲಿ ಮನುಷ್ಯನ ಒಂದು ಶ್ರಮನೇ ಅವಶ್ಯಕವಾಗಿದೆ. ಈ ಕೈಗಾರಿಕೆಗಳು ಗ್ರಾಮೀಣ ಭಾಗದಲ್ಲಿ ನಮಗೆ ಹೆಚ್ಚಾಗಿ ನೋಡಲು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬಿದಿರಾಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಕಬ್ಬಿಣ ಮತ್ತು ಉಕ್ಕು, ಮಣ್ಣು, ಕಲ್ಲು, ಹುಲ್ಲು, ಅದೇ ರೀತಿ ಬಾಳೆ ಗಿಡ, ಇಂಥ ಮುಂತಾದ ಕಚ್ಚಾ ಸಾಮಗ್ರಿಗಳನ್ನು ಬಳಸ್ಕೊಂಡು ಕುಶಲ ಕಲಾತ್ಮಕ ವಸ್ತುಗಳನ್ನು ತಯಾರಿಸೋದ್ರಲ್ಲಿ ಇದು ನಿರತರಾಗಿರುತ್ತದೆ. ಫಾರ್ ಎಕ್ಸಾಂಪಲ್ ಬಳಿಗೆ ಅಂತ ಹೇಳ್ಬೋದು. ಅದೇ ರೀತಿ ಕಮ್ಮಾರ, ಚಮ್ಮಾರರು, ಕುಂಬಾರರು ಇವರೆಲ್ಲ ಏನು ಮಾಡ್ತಾರೆ, ಈ ಒಂದು ಕಾಟೇಜ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ ಕೈಮಗ್ಗಗಳಲ್ಲಿ ಅಥವಾ ಕೈಯಿಂದ ವಸ್ತುಗಳನ್ನ ತಯಾರು ಮಾಡ್ತಾರೆ. ಇದು ಕೂಡ ಒಂದು ಟ್ರೆಡಿಷ್ನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಆರ್ಟಿಸನ್ಸ್ ಅಂದರೆ ಕುಶಲಕರ್ಮಿಗಳು ಅಂತ ನಾವು ಕರಿತೀವಿ. ಏನು ಕುಶಲಕರ್ಮಿಗಳು ಅಂದರೆ, ಇವರೇನು ಮಾಡ್ತಾ ಇರ್ತಾರೆ, ತಮ್ಮ ವೃತ್ತಿಗೆ ಸಂಬಂಧಪಟ್ಟ ಕೌಶಲ್ಯವನ್ನು ಸಾಂಪ್ರದಾಯಿಕವಾಗಿ ಪಡೆದಿರ್ತಾರೆ. ತಮ್ಮ ತಾತ ಮುತ್ತಾತರಿಂದ ಅದೇ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಸ್ಥಳೀಯ ಮಾರುಕಟ್ಟೆಗೆ ಬೇಕಾಗುವಷ್ಟು ಸರಕು ಸಾಮಾನುಗಳನ್ನು ತಾವೇ ತಯಾರಿಸಿ ಮಾರಾಟ ಮಾಡ್ತಾಯಿರ್ತಾರೆ. ಇವರು ತಯಾರಿಸುವ ಉತ್ಪನ್ನಗಳಲ್ಲಿ ಕಲೆಯು ಹಾಸುಹೊಕ್ಕಾಗಿ ಬೆರೀತಿದೆ ಅಂತ ನಾವು ಹೇಳ್ಬೋದು. ಈ ಒಂದು ಆರ್ಟಿಸನ್ಸ್ ಅವ್ರು ಏನು ಮಾಡ್ತಾರೆ, ಕುಶಲಕರ್ಮಿಗಳು ಭಾರತದ ಸಂಸ್ಕೃತಿಯನ್ನು ತಮ್ಮ ಉತ್ಪಾದನೆಯಲ್ಲಿ ಬರೆಸ್ತಾರೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಕಮ್ಮಾರರಾಗಿರ್ಬೋದು, ಕುಂಬಾರರಾಗಿರ್ಬೋದು, ಹಗ್ಗ ಹೊಸೆಯುವರು ಅಥವಾ ಬುಟ್ಟಿ ತಯಾರಿಸುವವರು, ಇವರೆಲ್ಲ ಕೂಡ ಒಂದು ಆರ್ಟಿಸನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಇವರೇನು ಮಾಡ್ತಾ ಇರ್ತಾರೆ, ತಮ್ಮ ಒಂದು ಕಲೆಯನ್ನು ಸಾಂಸ್ಕೃತಿಕತೆಯಲ್ಲಿ ನಡೆಸ್ಕೊಂಡು ಬಂದಿರ್ತಾರೆ. ಸೊ ಇಂಥ ವ್ಯಕ್ತಿಗಳೇನಂತ ಕರಿತೀವಿ, ಆರ್ಟಿಸನ್ಸ್, ಕುಶಲಕರ್ಮಿಗಳು ಅಂತ ಕರಿತೀವಿ. ಇವರು ಕೂಡ ಟ್ರೆಡಿಷ್ನಲ್ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಭಾಗ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ
ಮಾಡರ್ನ್ ಇಂಡಸ್ಟ್ರಿ ಬಗ್ಗೆ ಕಲಿಯೋಣ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಟ್ರೆಡಿಷ್ನಲ್ ಇಂಡಸ್ಟ್ರಿ ಬಗ್ಗೆ ಕಲ್ತ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮಾಡರ್ನ್ ಇಂಡಸ್ಟ್ರಿ ಬಗ್ಗೆ ಕಲಿಯೋಣ. ಇದು 15 ಮಾರ್ಕ್ಸಿಗೆ ಬರ್ತಂಥ ಇಂಪಾರ್ಟೆಂಟ್ ಒಂದು ಕ್ವಶನ್ ಅಂತ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು.